ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿಯ ಭೋಗಿಯ ಹಬ್ಬದಂದು ಮಾಡುವಂಥ ವಿಶೇಷವಾದ ಭೋಗಿಯ ಪಲ್ಯ. ಈ ಪಲ್ಯನ ಆ ಸೀಸನ್ನಲ್ಲಿ ಸಿಗುವಂಥ ಎಲ್ಲ ರೀತಿಯ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಮಾಡ್ತೀವಿ. ಈ ಭೋಗಿ ಪಲ್ಯ ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿರುವಂತಹ ಸಜ್ಜಿ ರೊಟ್ಟಿ ಇವೆರಡನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾನು ಒಂದು ಸ್ವಲ್ಪ ಕುಂಬಳಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸುಲ್ಗಾಯಿ, ಹಸಿಗಡಲೆ ಇದನ್ನು ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಒಂದು ಕ್ಯಾರೆಟು, ಸ್ವಲ್ಪ ಬೀನ್ಸು, ಒಂದು ಈರುಳ್ಳಿ ಮತ್ತು ಒಂದು ದೊಡ್ಡ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ. ಹಾಗೆ ಒಂದು ಬದನೆಕಾಯಿ ಈ ರೀತಿ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಆಲೂಗಡ್ಡೆ, ಹಾಗೆ ಚಪ್ಪಟೆ ಅವರೆಕಾಯಿ ಮತ್ತು ಸ್ಪ್ರಿಂಗ್ ಆನಿಯನ್. ಹಾಗೆ ನನಗೆ ಫ್ರೆಶ್ ಆಗಿರುವಂತಹ ಹಸಿ ಬಟಾಣಿ ಸಿಕ್ಕಿಲ್ಲ, ಹಾಗಾಗಿ ನಾನು ಫ್ರೋಝನ್ ಆಗಿರೋದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ, ಜೀರಿಗೆ ಹಾಗೆ ಕೊತ್ತಂಬರಿ 3 ಸೇರಿಸಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಬನ್ನಿ ಇಷ್ಟನ್ನು ಸೇರಿಸ್ಕೊಂಡು ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆನ ಕಾಯಕ್ಕಿಟ್ಟು ಇದರಲ್ಲಿ 4ರಿಂದ 5 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಇದಕ್ಕೆ ಸಾಸಿವೆ 1 ಸ್ಪೂನ್ ಆಗೋಷ್ಟು, ಹಾಗೆ ಜೀರಿಗೆ ಮತ್ತು ಭೋಗಿಯ ವಿಶೇಷವಾದಂತಹ ಎಳ್ಳು, ಹಾಗಾಗಿ ಧಾರಾಳವಾಗಿ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಎಳ್ಳು ಹಾಕೋತಾ ಇದ್ದೀನಿ. ಮತ್ತು ಕರಿಬೇವು ದೊಡ್ಡದಾಗಿದೆ, ಹಾಗಾಗಿ ಒಂಚೂರು ಈ ರೀತಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇವೆಲ್ಲ ಚಟಪಟ ಅಂತ ಅಂದಮೇಲೆ ಇದಕ್ಕೆ ನಾನು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ನೀಟಾಗಿ ಬಾಡಿಸ್ಕೊಳ್ಬಣ್ಣ. ಇದಕ್ಕೆ ಒಂದು 1/4 ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡು ಬಾಡಿಸ್ಕೊತೀನಿ. ಉಪ್ಪು ಹಾಕೋದ್ರಿಂದ ಬೇಗ ಬಾಡುತ್ತೆ. ಇದಕ್ಕೆ ಕೊಟ್ಟಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಜೀರಿಗೆ ಹಾಗೆ ಕೊತ್ತಂಬರಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ನೀಟಾಗಿ 1-2 ನಿಮಿಷ ಮಿಕ್ಸ್ ಆದಮೇಲೆ ಇದಕ್ಕೆ ಅವರೆಕಾಯಿ ಹಾಕೋತೀನಿ. ಮೊದಲಿಗೆ ಅವರೆಕಾಯಿನ 1-2 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಅವರೆಕಾಯಿ ಫ್ರೈ ಆದಮೇಲೆ ಇದಕ್ಕೆ ಮಿಕ್ಕಿರೋ ತರಕಾರಿಗಳಾದಂಥ ಕುಂಬಳಕಾಯಿ, ಆಲೂಗಡ್ಡೆ, ಬೀನ್ಸ್, ಕ್ಯಾರೆಟ್ ಹಾಗೆ ಹಸಿಗಡಲೆ ಇಷ್ಟನ್ನು ಸೇರಿಸ್ಕೊಳ್ಳೋಣ. ಇದನ್ನು ಒಂದು 4-5 ನಿಮಿಷ ಈ ರೀತಿ ಕೈ ಆಡಿಸ್ತಾ ಹಾಗೆ ಮುಚ್ಚಳನ ಮುಚ್ಚಿಬಿಟ್ಟು ಬಾಡಿಸ್ಕೊಳ್ಬೇಕು. ನೋಡಿ, ಇಲ್ಲಿ ಮುಚ್ಚಳ ಮುಚ್ಚಿ ಬಾಡಿಸ್ಕೊತಾ ಇದ್ದೀನಿ. ಹಬೆಯಲ್ಲೇ ಬೇಯಬೇಕು ಇದು ತರಕಾರಿಗಳು, ನೀರು ಹಾಕಿ ಬೇಯಿಸೋದು ಬೇಡ. ನೀರು ಹಾಕಿದರೆ ರುಚಿ ಕಡಿಮೆ ಆಗುತ್ತೆ. ನೀರನ್ನು ಕಡೆಯದಾಗಿ ಸ್ವಲ್ಪವೇ ಸ್ವಲ್ಪ ಹಾಕ್ಕೊಳ್ಳೋಣ. ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿ ಹಾಗೆ ಟೊಮೆಟೊ ಹಾಕೋತಾ ಇದ್ದೀನಿ. ಇದನ್ನು 1-2 ನಿಮಿಷ ಈ ರೀತಿ ಕಲಿಸ್ಬಿಟ್ಟು 1-2 ನಿಮಿಷ ಹಬೆಯಲ್ಲಿ ಬೇಯಕ್ಕೆ ಬಿಡೋಣ. ನೋಡಿ, ಈ ಹಂತದಲ್ಲಿ ನಮ್ಮ ತರಕಾರಿಗಳೆಲ್ಲ ಆಲ್ಮೋಸ್ಟು ಒಂದು 80-90% ಬಂದಿದೆ. ಇವಾಗ ಇದಕ್ಕೆ 1/4 ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ, 2 ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಹಾಗೆ 1.5 ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1-2 ಪಿಂಚ್ ಆಗುವಷ್ಟು ಇಂಗು, ಹಾಗೆ 1 ಸ್ಪೂನ್ ಆಗುವಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಉಪ್ಪು ಖಾರ ನೋಡ್ಕೊಳ್ಳಿ, ಬೇಕಂದರೆ ಸ್ವಲ್ಪ ಹಾಕ್ಕೋಬೋದು. ತಳ ಹಿಡಿಬಾರ್ದು ಅಂತ ಒಂದು ಸ್ವಲ್ಪ ಅಂದರೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಹಾಗೆ ಬಟಾಣಿ ಮತ್ತು 1-2 ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ನಾನು ನೆನೆಸಿಟ್ಟಿದ್ದೆ 20 ನಿಮಿಷ. ಇದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ. ಇಷ್ಟನ್ನು ಕಲಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ. 1 ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ.
ಅಂದರೆ ಉಪ್ಪು ಖಾರ ಮಸಾಲೆನ ಬ್ಯಾಲೆನ್ಸ್ ಮಾಡುತ್ತೆ ಇದು. ಹೆಚ್ಚು ಕಡಿಮೆ ಆಗಿದ್ದರೆ ಒಂದು 5 ನಿಮಿಷ ಇದನ್ನು ಬೇಯಿಸಬೇಕು ಚಿಕ್ಕ ಉರಿಲಿ. ನೋಡಿ, ಇದು ಪಲ್ಯ ನಮ್ಮದು ಸಂಕ್ರಾಂತಿ ಹಬ್ಬದ ಭೋಗಿಯ ವಿಶೇಷವಾದಂತಹ ಪಲ್ಯ ರೆಡಿಯಾಗಿದೆ. ಮೇಲುಗಡೆ ಕೊತ್ತಂಬರಿ ಉದುರಿಸಿ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿಟ್ಬಿಟ್ರೆ ಸಂಕ್ರಾಂತಿ ಹಬ್ಬದ ವಿಶೇಷ ಪಲ್ಯ ಭೋಗಿ ಪಲ್ಯ ರೆಡಿಯಾಗಿದೆ. ಇದಕ್ಕೆ ಸಜ್ಜಿ ರೊಟ್ಟಿ ಜೊತೆ ತಿಂತಾರೆ. ಸೊ ಸಜ್ಜಿ ರೊಟ್ಟಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಬೌಲಲ್ಲಿ ಸಜ್ಜಿ ಹಿಟ್ಟನ್ನು ತಗೊಂಡಿದ್ದೀನಿ. ನಾನು ತಗೊಂಡಿರೋ ಹಿಟ್ಟಲ್ಲಿ ದೊಡ್ಡ ಗಾತ್ರದ 6 ರೊಟ್ಟಿಗಳಾಗುತ್ತೆ. ಮಧ್ಯೆ ಈ ರೀತಿ ಹೋಲ್ ಮಾಡಿಕೊಂಡು ಇದಕ್ಕೆ 1/4 ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ, ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು 1/4 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ, ಹಸಿ ಎಣ್ಣೆ. ಹಾಗೆ ಒಂದು ಲೋಟದಲ್ಲಿ ಅರ್ಧ ಲೋಟ ಆಗೋಷ್ಟು ನೀರನ್ನು ಬಾಯ್ಲ್ ಮಾಡೋಕ್ಕಿಡೋಣ. ನೀರು ನೀಟಾಗಿ ಒಂದು ಬಾಯ್ಲ್ ಆದಮೇಲೆ ಸ್ವಲ್ಪವಾಗಿ ಅದನ್ನು ನಾವು ಮಧ್ಯೆ ಏನು ಹೋಲ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಆ ರೀತಿ ಸೇರಿಸ್ಕೊಂಡು ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಮಿಕ್ಸ್ ಮಾಡೋಣ. ಸಜ್ಜಿ ಹಿಟ್ಟಿಗೆ ಯಾವುದೇ ರೀತಿಯಾದಂಥ ಗ್ಲುಟನ್ ಅಂಶ ಇರಲ್ಲ. ಸೊ ನೀವು ಈ ರೀತಿ ಜಿಗಿ ಕೊಡಲಿಲ್ಲ ಅಂದರೆ ರೊಟ್ಟಿ ಹಿಕ್ಕಲ್ಲ. ಹಾಗಾಗಿ ನಾವು ಇದಕ್ಕೆ ಬಾಯ್ಲ್ಡ್ ವಾಟರ್ನ ಸ್ವಲ್ಪ ಈ ರೀತಿ ನಾನು ತೋರಿಸಿರೋ ಥರ ಹಾಕ್ಕೋಬೇಕು. ಇವಾಗ ಮಿಕ್ಕಿರೋ ಹಿಟ್ಟನ್ನೆಲ್ಲ ಅದಕ್ಕೆ ನೀಟಾಗಿ ಸೇರೋ ಥರ ಕಲಿಸ್ಕೋಬೇಕು. ಈ ರೀತಿ ಆ ಬಿಸಿ ಏನಂಟು ರೆಡಿಯಾಗಿದೆಯಲ್ಲ ಅದಕ್ಕೆ ಸೇರೋ ಥರ ಎಲ್ಲ ಹಿಟ್ಟನ್ನು ಕಲಿಸ್ಕೋಬೇಕು. ಇವಾಗ ನಾವು ನಾರ್ಮಲ್ ವಾಟರ್ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೊಳ್ಳೋಣ. ಒಟ್ಟಿಗೆ ಜಾಸ್ತಿ ಹಾಕ್ಕೊಂಡು ನಾದೋದು ಬೇಡ, ನಿಧಾನಕ್ಕೆ ಸ್ವಲ್ಪ ಹಾಕ್ಕೊಂಡು ನಾದೋಣ. ಒಂದು ಹಂತದಲ್ಲಿ ಬಂದಿದೆ. ಇವಾಗ 1-2 ಸ್ಪೂನ್ ನೀರು ಹಾಕ್ಕೊತ ಈ ರೀತಿ ಕೈಯಿಂದ ನೀಟಾಗಿ ಸ್ಮ್ಯಾಶ್ ಮಾಡ್ತಾ ನಾದಬೇಕು. ಈ ರೀತಿ ಮಾಡೋದ್ರಿಂದನೇ ರೊಟ್ಟಿ ಹಿಕ್ಕತ್ತೆ. ಚೆನ್ನಾಗಿ ಹಿಕ್ಕಕ್ಕೆ ಮೇನ್ ನಾವು ನಾದೋ ಟೆಕ್ನಿಕ್ ಕಾರಣ. ಇವಾಗ ಇದನ್ನು ಒಂದು ಬಾಲ್ ಸೈಜ್ಗೆ ತಗೊಳ್ತಾ ಇದ್ದೀನಿ. ಇದಕ್ಕೆ ಕೆಳಗಡೆ ಹಚ್ಚಲಿಕ್ಕೆ ಸಜ್ಜಿ ಹಿಟ್ಟನ್ನು ತಗೊಂಡಿದ್ದೀನಿ. ಕೆಳಗಡೆ ಮೈ ಮಾತ್ರ ನಾವು ಹಿಟ್ಟು ಹಚ್ಚಬೇಕು, ಮೇಲ್ಗಡೆಗೆ ಯಾವುದೇ ಕಾರಣಕ್ಕೂ ಹಿಟ್ಟು ಹಚ್ಚಬಾರ್ದು. ಈ ರೀತಿ ತಟ್ಕೊಳ್ಳೋಣ. ನೋಡಿ, ರೊಟ್ಟಿ ಏನಾದರೂ ಶೇಪ್ ತಪ್ತಾ ಇದೆ, ರೌಂಡ್ ಬರ್ತಾ ಇಲ್ಲ ಅಂದರೆ ನಮ್ಮ ಎಡಗೈಯ ಕಿರುಬೆರಳನ್ನ ಸಹಾಯ ಕೊಟ್ಟು ಅದು ಶೇಪಲ್ಲಿ ನಿಲ್ಲೋ ಥರ, ರೌಂಡಲ್ಲೇ ನಿಲ್ಲೋ ಥರ ಒತ್ಕೋಬೇಕು. ರೊಟ್ಟಿ ಏನಾದರೂ ಮೂವ್ ಆಗ್ತಾ ಇಲ್ಲಪ್ಪ ಅಂತಂದರೆ ಕೆಳಗಡೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮತ್ತೆ ಈ ರೀತಿ ತಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋಣ. ರೊಟ್ಟಿ ಮೀಡಿಯಮ್ ಸೈಜಿಗೆ ಬಂದಮೇಲೆ ಇದನ್ನು 2 ಕೈಯಿಂದ ತಟ್ಟಕ್ಕೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ತೋರಿಸಿರೋ ಥರ ಬಲಗೈಯಿಂದ ನಮ್ಮ ಕಡೆ ಎಳ್ಕೋಬೇಕು. ಬಲಗೈಯಿಂದ ರೊಟ್ಟಿನ ನಮ್ಮ ಕಡೆ ಎಳ್ಕೋಬೇಕು. ಎಡಗೈಯಿಂದ ರೊಟ್ಟಿನ ಬಲಗಡೆ ಕೈಗೆ ಕೊಡೋ ಥರ ತಟ್ಕೋಬೇಕು. ಇವಾಗ ಇದಕ್ಕೆ ಮೇಲ್ಗಡೆ ಎಳ್ಳು ಹಾಕೋಣ. ಭೋಗಿಯ ಹಬ್ಬದ ವಿಶೇಷನೇ ಇದು, ಎಳ್ಳಿನ ಅಡುಗೆ. ಮೇಲ್ಗಡೆ ಎಳ್ಳು ಹಾಕಿಬಿಟ್ಟು ಒಂದು ಸಲ ಈ ಥರ ಟ್ಯಾಪ್ ಮಾಡ್ಕೊಳ್ಳೋಣ, ಅಂದರೆ ಎಳ್ಳು ಮೆತ್ತತ್ತೆ ಅದಕ್ಕೆ. ನೋಡಿ, ಇವಾಗ ನಮ್ಮದು ರೊಟ್ಟಿ ರೆಡಿ ಇದೆ. ಹಾಗೆ ಪ್ಯಾನ್ ಕೂಡ ಕಾದಿದೆ. ಇಲ್ಲಿ ಪ್ಯಾನ್ ಮೇಲೆ ಹಿಟ್ಟು ಹಚ್ಚಿರೋ ಭಾಗ ಮೇಲೆ ಬರೋವಂತೆ ರೊಟ್ಟಿನ ಹಾಕ್ಕೊಂಡು ಮೇಲ್ಗಡೆ ಈ ರೀತಿ ನೀರು ಸವರ್ಕೊಳ್ಬೇಕು. ನಿಮ್ಮ ಕೈಯಿಂದ ಕಷ್ಟ ಆದರೆ ಕಾಟನ್ ಬಟ್ಟೆನೂ ಯೂಸ್ ಮಾಡ್ಕೋಬೋದು. ನೀರೆಲ್ಲ ಆವಿ ಆದಮೇಲೆ ಇದನ್ನು ರೊಟ್ಟಿ ತಿರುವು ಹಾಕ್ಕೊಳ್ಳೋಣ. ಇನ್ನು ತಿರುವು ಹಾಕ್ಕೊತ ಒಂದು ಕಾಟನ್ ಬಟ್ಟೆಯಿಂದ ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಈ ರೀತಿ ಬೇಯಿಸ್ಕೊಳ್ಬೇಕು. ಇವಾಗ ಇದನ್ನು ಡೈರೆಕ್ಟಾಗಿ ಒಲೆ ಮೇಲೆ ಸುಟ್ಕೊಳ್ಬೋಣ. ಈ ರೀತಿ ಮೇಲೆ ಕೆಳಗೆ ಈ ರೀತಿ ಸುಟ್ಕೊಂಡ್ರೆ ನಮ್ಮ ಸಜ್ಜಿ ರೊಟ್ಟಿ ರೆಡಿ. ಬನ್ನಿ, ಇದನ್ನು ಸಜ್ಜಿ ರೊಟ್ಟಿ ಥಾಲಿನ ರೆಡಿ ಮಾಡೋಣ. ಇದನ್ನು ಚಟ್ನಿ ಪುಡಿಗಳ ಜೊತೆ ಸರ್ವ್ ಮಾಡ್ತೇವೆ ನಾವು ಭೋಗಿಯ ದಿನ. ಹಾಗೆ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ.
ಹಾಗೆ ಭೋಗಿಯ ವಿಶೇಷವಾದಂತಹ ಪಲ್ಯ ಬಜ್ಜಿ ಪಲ್ಯ ಸರ್ವ್ ಮಾಡೋಣ. ನೀವು ಇದನ್ನು ಮಾಡಿ ನೋಡಿ, ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟೊತ್ತಕ್ಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.